ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ತುಂಬಾ ಜನರು ಕೇಳ್ತಾ ಇದ್ರಿ, ಅಕ್ಕ ಫೆಬ್ರವರಿ ತಿಂಗಳು ಮುಗಿತಾನೆ ಬಂತು, ಇನ್ನು ಜಾನ್ವರಿ ಅಮೌಂಟ್ ಬಂದಿಲ್ಲ, ಯಾವಾಗ ಬರುತ್ತೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಅಂಡ್ ನಾನು ಯುವಾನಿಧಿ ಬಿಟ್ಟು ಬೇರೆ ಯಾವುದೇ ವಿಡಿಯೋ ಹಾಕಿದ್ರು ಕೂಡ ಎಲ್ಲಾ ವಿಡಿಯೋದಕ್ಕೂ ಯುವಾನಿಧಿ ರಿಲೇಟೆಡ್ ಕಾಮೆಂಟ್ಸ್ ಗಳನ್ನೇ ನಾನು ನೋಡ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಜಾನ್ವರಿ ಅಮೌಂಟ್ ಯಾವಾಗ ಬರುತ್ತೆ ಅಂತ ಹೇಳ್ತೀನಿ. ಹಾಗೆ 2 ವರ್ಷ ಆಯ್ತಲ್ವಾ ಅಮೌಂಟ್ ತಗೊಂಡು. ಸೊ ಮುಂದೆ ಇನ್ನು ಬರುತ್ತಾ ಅಥವಾ ಕ್ಯಾನ್ಸಲ್ ಆಗುತ್ತೆ ಅಂತ ಕೂಡ ತುಂಬಾ ಜನರಿಗೆ ಕನ್ಫ್ಯೂಷನ್ ಇದೆ. ಅದು ಕೂಡ ಕ್ಲಾರಿಟಿ ಕೊಡ್ತೀನಿ. ಅಂದ್ರೆ ಕಂಟಿನ್ಯೂ ಆಗುತ್ತಾ ಅಥವಾ ಸ್ಟಾಪ್ ಆಗುತ್ತೆ ಅಂತ ಹೇಳಿ. ಅಂಡ್ ಕೌಶಲ್ ಕಾರ್ ವೆಬ್ಸೈಟ್ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಏನಿದು ಕೌಶಲ್ ಕಾರ್ ವೆಬ್ಸೈಟ್, ಕೌಶಲ್ ಕಾರ್ ರಿಜಿಸ್ಟ್ರೇಷನ್ ಅಂತ, ಇದು ಹೊಸೊಬ್ರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಸೊ ಕೌಶಲ್ ಕಾರ್ ರಿಜಿಸ್ಟ್ರೇಷನ್ ಅಂದ್ರೆ ಏನು ಅಂದ್ರೆ, 6 ತಿಂಗಳು ನೀವು ದುಡ್ಡು ತಗೊಂಡಿದ್ದೀರಾ, ಯುವಾನಿಧಿ ಅಮೌಂಟ್ ತಗೊಂಡಿದ್ದೀರಾ ಅಂತಂದ್ರೆ ನೀವು ಕೌಶಲ್ಯ ಕರ್ನಾಟಕ ಸ್ಕಿಲ್ಸ್ಗೆ ರಿಜಿಸ್ಟರ್ ಆಗ್ಬೇಕು. ಸೊ ರಿಜಿಸ್ಟರ್ ಆದ್ರೆ ಮಾತ್ರ ನಿಮ್ಗೆ ಮುಂದೆ ಕಂಟಿನ್ಯೂ ಆಗಿ ಅಮೌಂಟ್ ಸಿಗುತ್ತೆ, ಇಲ್ಲ ಅಂತಂದ್ರೆ ಅಮೌಂಟ್ ಸಿಗೋದಿಲ್ಲ. ಓಕೆನಾ? ಸೊ ಇವಾಗ ಸದ್ಯಕ್ಕೆ ವೆಬ್ಸೈಟ್ ಲಿಂಕ್ ಓಪನ್ ಇಲ್ಲ. ಸೊ ಇದ್ರ ಬಗ್ಗೆ ಕೂಡ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ವಿಚಾರಿಸಿದಾಗ ಅವ್ರು ಏನ್ ಅಪ್ಡೇಟ್ ಕೊಟ್ಟಿದ್ದಾರೆ ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಸೊ ದಟ್ ನಿಮ್ಗೆ ಇದೇ ತರ ಯೂಸ್ಫುಲ್ ವಿಡಿಯೋಸ್ ನನ್ನ ಒಂದು ಚಾನಲ್ ಅಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಸೊ ಮೊದಲಿಗೆ ಇವತ್ತು 11 ಗಂಟೆಗೆ ಹಂಗೆ ನಾನು ಅಂಗನವಾಡಿ ಜಾಬ್ ಬಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. 10ನೇ ಪಾಸ್ ಆದ್ರೆ ಸಾಕು, ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. ಯಾವುದೇ ರೀತಿಯಾದಂತ ಎಕ್ಸಾಮ್ ಇರೋದಿಲ್ಲ, ಮೆರಿಟ್ ಲಿಸ್ಟ್ ಮೇಲೆ ಸೆಲೆಕ್ಷನ್ ಆಗುತ್ತೆ. ಸೊ ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ವಿಡಿಯೋ ನೋಡಿ. ಬಿಕಾಸ್ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಯುವಾನಿಧಿ ಇರೋದ್ರಿಂದ, ಅಂದ್ರೆ ಯುವಾನಿಧಿ ಹೋಲ್ಡರ್ಸ್ ಇರೋದ್ರಿಂದ ನೀವು ಜಾಬ್ಗೆ ಹುಡುಕ್ತಾ ಇರ್ತೀರಾ. ಸೊ ಇದೊಂದು ಒಳ್ಳೆ ಅವಕಾಶ ಅಂತ ನಾನು ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸಿರೋದು. ಸೊ ಬೇಗ ಹೋಗಿ ಅಪ್ಲೈ ಮಾಡಿ, ಬಿಕಾಸ್ ಕೊನೆಯ ದಿನಾಂಕ ಕೂಡ ಇನ್ನೇನು ಬರ್ತಾನೆ ಇದೆ. ಹೇಗೆ ಅಪ್ಲೈ ಮಾಡ್ಬೇಕು ಮೊಬೈಲ್ ಅಲ್ಲಿ ಅಂತ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಯಾವ ಯಾವ ಡಿಸ್ಟಿಕ್ ಗಳಲ್ಲಿ ಎಷ್ಟು ಪೋಸ್ಟ್ ಇದಾವೆ ಅನ್ನೋದನ್ನು ಕೂಡ ಎಲ್ಲಾನು ಹೇಳಿದೀನಿ. ಒಂದ್ಸಲ ಆ ವಿಡಿಯೋನ ನೋಡಿ. ಇದೇ ವಿಡಿಯೋ ಎಂಡಿಂಗ್ ಅಲ್ಲಿ ಬೇಕು ಅಂತಂದ್ರೆ ಆ ವಿಡಿಯೋ ಕೂಡ ಲಿಂಕ್ ಮಾಡಿರ್ತೀನಿ. ಸೊ ಈ ವಿಡಿಯೋ ನೋಡಿದ ತಕ್ಷಣ ಆ ವಿಡಿಯೋ ನೋಡ್ಕೊಂಡು ಅಪ್ಲೈ ಮಾಡಿ. ಓಕೆನಾ? ಸೊ ಇವಾಗ ಬನ್ನಿ ಜಾನ್ವರಿ ಅಮೌಂಟಿನ ಬಗ್ಗೆ ಹೇಳ್ಕೊಡ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಫೆಬ್ರವರಿ ಲಾಸ್ಟ್ ವೀಕ್ ಅಥವಾ ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ನಿಮ್ಗೆ ಜಾನ್ವರಿ ಅಮೌಂಟ್ ಬರುತ್ತೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಯು ಹ್ಯಾವ್ ಟು ವೇಟ್. ಯಾವಾಗ ಬರುತ್ತೆ ಹೇಳಕ್ ಆಗಲ್ಲ. ಇವತ್ ಕೂಡ ಸಂಜೆಯಿಂದ ನಿಮ್ಗೆ ಬರಬಹುದು, ನಾಳೆನೂ ಬರಬಹುದು, ನಾಳೆಯಿಂದ ಕೂಡ ಬರಬಹುದು. ಓಕೆ, ಸೊ ಮಾರ್ಚ್ ಫಸ್ಟ್ ವೀಕ್ ಒಳಗಡೆ ಅಂತ ಟೈಮ್ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಅವರು. ಸೊ ಫಸ್ಟ್ ವೀಕ್ ಒಳಗಡೆ ನೀವು ವೇಟ್ ಮಾಡ್ಬೇಕು. ಸೊ ಫಸ್ಟ್ ವೀಕ್ ಆದ್ರೂ ಕೂಡ ಇನ್ನು ನಿಮ್ಗೆ ದುಡ್ಡು ಬಂದಿಲ್ಲ ಅಂತಂದ್ರೆ ಅವಾಗ ನೋಡೋಣ ಏನ್ ಅಪ್ಡೇಟ್ ಕೊಡ್ತಾರೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತೀನಿ. ಬಿಕಾಸ್ ಇವಾಗ ಸದ್ಯಕ್ಕೆ ಡಿಪಾರ್ಟ್ಮೆಂಟ್ ಅವರಿಗೆ ನಾನು ಕೇಳಿದಾಗ ಫೆಬ್ರವರಿ ಲಾಸ್ಟ್ ವೀಕ್ ಅಥವಾ ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ನಾವು ಜಾನ್ವರಿ ಅಮೌಂಟ್ ರಿಲೀಸ್ ಮಾಡ್ತೀವಿ ಅಂತ ಹೇಳಿರೋದು. ಓಕೆನಾ? ಸೊ ಇವಾಗ ಕ್ಲಾರಿಟಿ ಸಿಕ್ಕಿದೆ. ಬಿಕಾಸ್ ಸಾಕಷ್ಟು ಜನರು ಜಾನ್ವರಿ ಅಮೌಂಟ್ ಬಗ್ಗೆನೇ ಅಪ್ಡೇಟ್ ಕೇಳ್ತಾ ಇದ್ರಿ. ಸೊ ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆನಾ? ಸೊ ಇವಾಗ ಬನ್ನಿ, ಇದು ಎಕ್ಸ್ಟೆಂಡ್ ಆಗುತ್ತೆ ಇಲ್ವಾ ಅಂತ ಹೇಳ್ಕೊಡ್ತೀನಿ. 2 ವರ್ಷ. ಬಿಕಾಸ್ ಇವಾಗ ಗೃಹಲಕ್ಷ್ಮಿ ಸ್ಕೀಮ್ ಏನಿದೆ ಅದು 5 ವರ್ಷ ನಾವು ಈ ಗ್ಯಾರಂಟಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನಾವು ಈ 5 ವರ್ಷ ಅಂತೂ ಇದ್ದೇ ಇರುತ್ತೆ ಅಲ್ವಾ. ಸೊ 5 ವರ್ಷ ನಾವು ಗೃಹಲಕ್ಷ್ಮಿ ಅಮೌಂಟ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಸೊ ಸೇಮ್ ಥಿಂಗ್ ಯುವನಿಧಿಗೆ ಸ್ಕೀಮ್ಗೆ ಅವರು ಅಂದ್ರೆ ಇದು ಮಾಡಿದಾಗ 2 ವರ್ಷ ಅಂತ ಮಾತ್ರ ಹೇಳಿದ್ರು ಅವರು. ಇವಾಗ 2 ವರ್ಷ ಮುಗ್ದೋಯ್ತು. ಹಾಗಾದ್ರೆ ಇನ್ನು ಸ್ಟಾಪ್ ಆಗಿಲ್ಲ ಅಲ್ವಾ, ಇನ್ನು ನಮ್ಗೆ ದುಡ್ಡು ಬರ್ತಾನೆ ಇದೆ. ಕ್ಯಾನ್ಸಲ್ ಅಂತ ಏನು ಅಪ್ಡೇಟ್ ಕೂಡ ಕೊಟ್ಟಿಲ್ಲ ಗವರ್ಮೆಂಟ್ ಅವರು. ಸೊ ಇವಾಗ ಸದ್ಯಕ್ಕೆ ನಿಮ್ಗೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಹೋಗುತ್ತೆ. 5 ವರ್ಷನೂ ಬರ್ಬೋದೇನೋ, ಇದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಸ್ಟಿಲ್ ಇವಾಗ ನಿಮ್ಗೆ ಡಿಕ್ಲರೇಷನ್ ಹಾಕ್ತಾ ಇದ್ದೀರಿ, ಡಿಕ್ಲರೇಷನ್ ಹಾಕಿ ಅಮೌಂಟ್ ಬರ್ತಾ ಇದೆ, ಅಮೌಂಟ್ ತಗೊಳ್ಳಿ. ಓಕೆನಾ? ಸೊ 2 ವರ್ಷ ಆಗ್ಲಿ ಎಷ್ಟು ವರ್ಷ ಆದ್ರೂ ಆಗ್ಲಿ ನೀವು ಕಂಟಿನ್ಯೂಸ್ ಆಗಿ ತಿಂಗಳ ಡಿಕ್ಲರೇಷನ್ ಕೊಡಿ, ಅಮೌಂಟ್ ಬರುತ್ತೆ. ಹಾಗೇನಾದ್ರೂ ಕ್ಯಾನ್ಸಲ್ ಆಗಿದೆ ಅಂತ ನ್ಯೂಸ್ ಅಲ್ಲಿ ಹೇಳಿದಾಗ, ಡಿಪಾರ್ಟ್ಮೆಂಟ್ ಅವರು ತಿಳಿಸಿದಾಗ ನಾನ್ ನಿಮ್ಗೆ ತಿಳಿಸ್ತೀನಿ. ಅಲ್ಲಿವರೆಗೂ ನೀವು ಯಾರು ಕೂಡ ಸೆಲ್ಫ್ ಡಿಕ್ಲರೇಷನ್ ಹಾಕೋದನ್ನ ಮರಿಬೇಡಿ. ಅಂಡ್ ಇವಾಗಂತೂ ಫೆಬ್ರವರಿ ತಿಂಗಳದ್ದು ಸೆಲ್ಫ್ ಡಿಕ್ಲರೇಷನ್
ಡೇಟ್ ಮುಗ್ದು ಹೋಗಿದೆ. ಯಾರೆಲ್ಲ ಸೆಲ್ಫ್ ಡಿಕ್ಲರೇಷನ್ ಹಾಕಿದೀರಾ ಅಂಡ್ ಯಾರಿಗೆ ಸೆಲ್ಫ್ ಡಿಕ್ಲರೇಷನ್ ಹಾಕ್ಲಿಕ್ಕೆ ಆಗ್ಲಿಲ್ಲ, ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನನಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಜನರು ಹಾಕಿಲ್ಲ, ಯಾಕೆ ಈ ತರ ಆಗಿದೆ, ಯಾವ ರೀಸನ್ ಇಂದ ನೀವು ಹಾಕಿಲ್ಲ. ಸೊ ದಟ್ ಸಾಕಷ್ಟು ಜನರಿಗೆ ಏನೋ ಒಂದು ಪ್ರಾಬ್ಲಮ್ ಇಂದ ಹಾಕಿಕ್ಕಾಗ್ಲಿಲ್ಲ ಅಂತಂದ್ರೆ ನಾವು ಡಿಪಾರ್ಟ್ಮೆಂಟ್ ಅವ್ರಿಗೆ ಕೇಳಿ ಬೇರೆ ಅಲ್ಟರ್ನೇಟಿವ್ ಇದು ತಗೋಬಹುದು. ಸೊ ಅವರಿಗೆ ನಾವು ಹೇಳ್ತೀವಿ ಅಲ್ವಾ, ಸೊ ಇಷ್ಟೊಂದು ಪರ್ಸೆಂಟೇಜ್ ಸೆಲ್ಫ್ ಡಿಕ್ಲರೇಷನ್ ಹಾಕಿಲ್ಲ ಅಂದಾಗ ಬಿಕಾಸ್ ಆಫ್ ಟೆಕ್ನಿಕಲ್ ಇಶ್ಯೂಸ್ ಅಂತ ನಾವು ಹೇಳಿದಾಗ ಅವರು ಒಂದು ಏನಾದ್ರೂ ಅದಕ್ಕೆ ಅಲ್ಟರ್ನೇಟಿವ್ ಸೊಲ್ಯೂಷನ್ ಕೊಡ್ತಾರೆ. ಸೊ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸೆಲ್ಫ್ ಡಿಕ್ಲರೇಷನ್ ಹಾಕಿದೀವಿ ಅಕ್ಕ ಅಂತ ಕಾಮೆಂಟ್ ಮಾಡಿ, ಯಾರು ಹಾಕಿಲ್ಲ ಸೆಲ್ಫ್ ಡಿಕ್ಲರೇಷನ್ ಹಾಕಿಲ್ಲ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ ಗೈಸ್, ಅಂಡ್ ಇವಾಗ ಇದ್ರ ಬಗ್ಗೆ ಕೂಡ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಇವಾಗ ಬನ್ನಿ ಕೌಶಲ್ ಕಾರ್ ರಿಜಿಸ್ಟ್ರೇಷನ್ ಬಗ್ಗೆ ನಾನು ಡಿಪಾರ್ಟ್ಮೆಂಟ್ಗೆ ಕೇಳಿದಾಗ ಇವಾಗ ವೆಬ್ಸೈಟ್ ಓಪನ್ ಮಾಡಿಲ್ಲ ಅಂತೆ ಅವರು. ಅದು ಕರೆಕ್ಟ್ ಆಗಿ ಮಾಡ್ಲಿಕ್ಕೂ ಕೂಡ ಅವರು ಸ್ಟೆಪ್ ತಗೊಳ್ತಾ ಇಲ್ಲ ಅಂತೆ. ಓಕೆ, ಸೊ ನೀವು ಕಂಪಲ್ಸರಿ ಹಾಕ್ಲೇಬೇಕು ಅಂತ ಅಲ್ಲಿ ನೋಟ್ ಅಲ್ಲಿ ಇದೆ, ಬಟ್ ವೆಬ್ಸೈಟ್ ಇವಾಗ ಓಪನ್ ಇಲ್ಲ ಅಷ್ಟೇ. ಅಂಡ್ ಅದು ಯಾವಾಗ ಸರಿ ಮಾಡ್ತಾರೆ ಅಂತ ಕೇಳಿದ್ರು ಕೂಡ ಇನ್ನು ಟೈಮ್ ತಗೊಳತ್ತೆ ಮ್ಯಾಮ್ ಅಂತಾನೆ ಹೇಳಿದ್ದಾರೆ. ಸೊ ನೋಡೋಣ ಅದು ಯಾವಾಗ ಓಪನ್ ಆಗುತ್ತೋ ಏನ್ ಮಾಡುತ್ತಾರೋ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ವೆಬ್ಸೈಟ್ ಓಪನ್ ಇಲ್ಲ. ಸೊ ನೀವು 6 ತಿಂಗಳಾಗಿದೆ, ಹಾಗಾದ್ರೆ ಕ್ಯಾನ್ಸಲ್ ಮಾಡ್ತಾರೇನೋ ಅಂತ ಕನ್ಫ್ಯೂಷನ್ ಅಲ್ಲೂ ಕೂಡ ಹೋಗ್ಬೇಡಿ. ಬಿಕಾಸ್ ಇದು ಟೆಕ್ನಿಕಲ್ ಎರರ್ ಇರೋದ್ರಿಂದ 6 ತಿಂಗಳು ಆದ್ರೂ ಕೂಡ ನಿಮ್ಗೆ ಅಮೌಂಟ್ ಕ್ಯಾನ್ಸಲ್ ಆಗೋದಿಲ್ಲ. ಓಕೆ ಫ್ರೆಂಡ್ಸ್, ಐ ಹೋಪ್ 3 ಟಾಪಿಕ್ಸ್ ನಾನು ಕ್ಲಿಯರ್ ಮಾಡಿದ್ದೀನಿ ವಿಡಿಯೋದಲ್ಲಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.